ನಮಸ್ಕಾರ. ಅನುರಾಧ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ರುಚಿಕರವಾದ ಹಾಗೂ ಆರೋಗ್ಯಕರವಾದಂಥ ದೋಸೆ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಈ ದೋಸೆ ನೋಡ್ತಿರ್ಬೋದು ನೀವು. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿದ್ರೇ ಅದು ತಿನ್ನೋಣ ಅನ್ಸುತ್ತಲ್ವ. ಮಕ್ಕಳು ಈ ಥರ ಕಲರ್ಫುಲ್ ಆಗಿದ್ದ ದೋಸೆನ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಇದು ರುಚಿನೂ ಚೆನ್ನಾಗಿದೆ, ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಗರಿ ಗರಿಯಾಗೂ ಮಾಡ್ಕೊಳ್ಬೋದು. ಬೇಕಾದ ಹೇಳಿದರೆ ಸಾಫ್ಟಾಗೂ ಮಾಡ್ಕೊಳ್ಬೋದು. ಆ ಥರ ಇದೆ ಇದು ದೋಸೆ. ಇದಕ್ಕೆ ಮತ್ತು ಸೈಡ್ ಡಿಶ್ಶು ಏನು ಬೇಕಂತಿಲ್ಲ. ಹಾಗೆಯೇ ಬೆಣ್ಣೆ ಅಥವಾ ತುಪ್ಪದ ಜೊತೆ ತಿಂದರೆ ಸೂಪರಾಗಿರುತ್ತೆ ಟೇಸ್ಟು. ಇವತ್ತಿಂದು ಈ ದೋಸೆನ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಮೊದಲಿಗೆ ನಾನು 3 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ರಾತ್ರಿ ನೆನೆಸಿಟ್ಟಿದ್ದೆ ಚೆನ್ನಾಗಿ ತೊಳೆದು. ಈಗ 3 ಗ್ಲಾಸ್ ಅಕ್ಕಿನ ದೊಡ್ಡ ಗ್ಲಾಸಲ್ಲಿ ಅದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈ ದೋಸೆಗೆ ನೀವು ಅಕ್ಕಿ ಹಾಕೊಂಡ್ಮೇಲೆ ಒಂದು ನೋಡಿ ಸಣ್ಣದೊಂದು ನೆಲ್ಲಿಗೆ ಗಾತ್ರದಷ್ಟು ಹುಣಸೆ ಹಣ್ಣು, ಒಂದು 5ರಿಂದ 6 ಬ್ಯಾಡಗಿ ಮೆಣಸು ಹಾಕ್ತಾಯಿದ್ದೀನಿ. ಮತ್ತು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 1/4 ಸ್ಪೂನ್ ಆಗೋಷ್ಟು ಅರಸಿನ ಹುಡಿ, ಮತ್ತೊಂದು ಅರ್ಧ ಸ್ಪೂನ್ ಆಗೋಷ್ಟು ನಾನಿಲ್ಲಿದು ಇಂಗು, ರುಚಿಗೆ ಒಂದು 2 ಸ್ಪೂನ್ ಉಪ್ಪು ಮತ್ತು 2 ಸ್ಪೂನು ಬೆಲ್ಲ ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕೋದ್ರಿಂದ ಪರಿಮಳ ಚೆನ್ನಾಗಿ ಬರುತ್ತೆ ದೋಸೆದು. ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ನೀಟಾಗಿ ರುಬ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಫೈನಾಗಿ ಪೇಸ್ಟ್ ಆಗಿದೆ ಅಂತ. ಇಷ್ಟ ಆದರೆ ಸಾಕು. ಕಲರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನಾವು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ. ಅದಕ್ಕೆ ನೋಡಿ, ಈಗ ಒಂದು ದೊಡ್ಡ ಸೈಜಿದ್ದು ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಆಚೆ ಈಚೆ ಗಡ್ಡೆ ಎಲ್ಲ ತಕ್ಕೊಂಡು ಮತ್ತು ಸಿಪ್ಪೆ ಎಲ್ಲ ತಕ್ಕೊಂಡು ನೀಟಾಗಿ, ನಿಮ್ಮಲ್ಲಿ ಈರುಳ್ಳಿ ಎಲ್ಲ ತಿಂತಾರಂತಾದರೆ ಸಣ್ಣದಾಗಿ ನೀವು ಚಾಪ್ ಮಾಡ್ಕೊಂಡು ಹಾಕ್ಕೊಳ್ಬೋದು, ಕಟ್ ಮಾಡಿಕೊಂಡು. ಇಲ್ಲಾಂದರೆ ನೀವು ಚಾಪರ್ ಇದ್ದರೆ ಚಾಪರಲ್ಲಿ ಹಾಕಿದರೆ ಬೆಸ್ಟ್. ಯಾಕಂತ ಹೇಳಿದರೆ ಚಾಪರಲ್ಲಿ ಹಾಕಿದರೆ ತುಂಬ ನೈಸಾಗಿ ಚಾಪ್ ಆಗುತ್ತೆ, ಚಿಕ್ಕ ಚಿಕ್ಕದಾಗಿ. ಅಷ್ಟು ಕೈಯಲ್ಲಿ ನೀಟಾಗಿ ಬರೋಲ್ಲ. ಇದರಲ್ಲಾದರೆ ಬೇಗ ಮಾಡ್ಕೊಳ್ಬೋದು. ಮತ್ತು ಚಾಪರಲ್ಲಿ ಹಾಕೋದ್ರಿಂದ ಮಕ್ಕಳಿಗೆ ಈರುಳ್ಳಿ ಹಾಕಿದರೆ ಗೊತ್ತಾಗಲ್ಲ. ಇಲ್ಲದಿದ್ರೆ ಮಕ್ಕಳು ಹೆಕ್ತಾ ಇರ್ತಾರಲ್ವ, ದೋಸೆಯಲ್ಲೆಲ್ಲ ಹೆಕ್ತಿರ್ತಾರೆ. ಈ ಥರ ನೋಡಿ ಎಷ್ಟು ಸಣ್ಣದಾಗಿದೆ. ಈ ಥರ ಚಾಪರಲ್ಲಿ ಮಾಡಾಕಿದ್ರೆ ಅವ್ರಿಗೆ ಹೆಕ್ಕಕ್ಕೂ ಏನು ಸಿಗೋಲ್ಲ. ಮತ್ತೊಂದು ಅಡ್ವಾಂಟೇಜ್ ನಮಗೇನಪ್ಪ ಅಂತ ಹೇಳಿದರೆ ದೋಸೆನ ತೆಳುವಾಗಿ ಸಹ ಬಿಡಿಸ್ಬೋದು, ಏನು ಇದಾಗಲ್ಲ, ಡಿಸ್ಟರ್ಬ್ ಆಗೋಲ್ಲ. ಸೊ ಹಾಗಾಗಿ ಈ ಥರ ಮಾಡಿ ಹಾಕ್ಕೊಂಡ್ರೆ ಒಳ್ಳೆಯದು. ಮತ್ತು ನೋಡಿ, ಇಲ್ಲಿ ನಾನು ಇದು ಯಾಕೆ ಆರೋಗ್ಯಕರ ದೋಸೆ ಹೇಳಿದೆ ಅಂದರೆ, ನಾನು ಇದಕ್ಕಿಲ್ಲಿ ಕ್ಯಾಬೇಜ್ ಹಾಕ್ತಾಯಿದ್ದೀನಿ. ಹೆಚ್ಚಾಗಿ ಮಕ್ಕಳು ಯಾವ ತರಕಾರಿ ಆದರೂ ಅಷ್ಟೇ ತಿನ್ನೋಕ್ಕೆ ಇಷ್ಟನೇ ಪಡೋಲ್ಲ. ಯಾವ ತರಕಾರಿ ಹಾಕಿಟ್ರು ಹೆಕ್ಕಿ ಇಡ್ತಾರೆ ತಿಂಡಿಗೆಲ್ಲ. ಸೊ ಅವ್ರಿಗೆ ತರಕಾರಿ ತಿನ್ನಿಸೋದೇ ಒಂದು ಹೇಗಪ್ಪ ಅಂತೇಳಿ ಯೋಚನೆ ಮಾಡ್ತಾಯಿದ್ರೆ ಈ ಥರ ದೋಸೆನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಅವ್ರಿಗೆ ಗೊತ್ತೇ ಆಗೋಲ್ಲ ನೀವು ಕ್ಯಾಬೇಜ್ ಹಾಕಿದ್ದೀರಾ ಅಂತ. ನಾನು ಈ ಗಡ್ಡೆ ಥರ ಇರುತ್ತಲ್ಲ, ಇದನ್ನು ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ನೀವು ಅದನ್ನು ಬೇಕಾದರೆ ತಗೊಳ್ಳಿ. ಸೊ ಇದನ್ನು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಕಟ್ ಮಾಡ್ತಾ ಇಲ್ಲ. ಸೊ ಈ ಥರ ತುರಿಮಣಿ ಇರುತ್ತಲ್ಲ, ಅದರಲ್ಲಿ ಮೀಡಿಯಮ್ ಸೈಜಿದ್ದು ಹೋಲಲ್ಲಿ ಚೆನ್ನಾಗಿ ತುರ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಬೇಗನೂ ಆಗುತ್ತೆ. ಕಟ್ ಮಾಡ್ತಾ ಕೂತ್ಕೊಂಡ್ರೆ ಟೈಮು ಜಾಸ್ತಿ ಆಗುತ್ತೆ. ಮತ್ತು ಇದರಲ್ಲಿ ತುರಿಯೋದ್ರಿಂದ ಸಣ್ಣದಾಗಿ ತುರ್ಕೊಳ್ಬೋದು. ನಾವು ಹೆಚ್ಕೊಳ್ಳೋಕೆ ಹೋದರೆ ಅಷ್ಟು ಸಣ್ಣದಾಗಿ ಹೆಚ್ಚೋಕ್ಕಾಗಲ್ಲ. ಪುನಃ ಅದೇ ಪ್ರಾಬ್ಲಮ್. ಮಕ್ಳು ಏನು ಮಾಡ್ತಾರೆ, ತಿನ್ನೋದಿಲ್ಲ. ಮತ್ತು ನಮಗೆ ದೋಸೆ ಬಿಡಿಸೋಕ್ಕೂ ಕಷ್ಟ ಆಗುತ್ತೆ. ಈ ಥರ ತುರ್ಕೊಂಡ್ಬಿಟ್ರೆ ಮಕ್ಳಿಗೆ ಗೊತ್ತೇ ಆಗಲ್ಲ ನೀವೇನು ವೆಜಿಟೇಬಲ್ ಹಾಕಿದ್ದೀರಿ ಅಂತ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ. ಇದೇ ಥರ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಇಡೀ ಕ್ಯಾಬೇಜ್ ಅಂದರೆ ಈ ಅರ್ಧ ಕ್ಯಾಬೇಜ್ ಮಾತ್ರ ಹಾಕ್ತಾಯಿದ್ದೀನಿ. ಅರ್ಧ ಕ್ಯಾಬೇಜನ್ನು ನಾನು ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ತುರ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಗೊತ್ತೇ ಆಗಲ್ಲ ನಿಮಗೆ ಕ್ಯಾಬೇಜು ಅಂತ. ಮಿಕ್ಸ್ ಮಾಡಿದ ಮೇಲೆ ದೋಸೆಗೂ ಹಾಗೆ ಒಂದು ಫ್ಲೇವರು ಚೆನ್ನಾಗಿ ಬರುತ್ತೆ ಕ್ಯಾಬೇಜ್ ಇದು ಹಾಕಿದ ಮೇಲೆ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟಿಗೆ. ಇದೇ ಥರ ನೀವು ಬೇರೆ ವೆಜಿಟೇಬಲ್ಸ್ ಅಂತೆಲ್ಲ ಸೊಪ್ಪು ಇರುತ್ತಲ್ಲ, ಸೊಪ್ಪುಗಳನ್ನು ಹಾಕಿ ಮಾಡ್ಕೊಳ್ಬೋದು. ಚೆನ್ನಾಗಿ ಹೆಚ್ಚಿ ಇದೇ ಹಿಟ್ಟಿಗೆ ಸೊಪ್ಪು ಮಿಕ್ಸ್ ಮಾಡಿ ದೋಸೆ ಹಾಕಿದ್ರೂ ತಿಂತಾರೆ ಮಕ್ಕಳು, ಗೊತ್ತಾಗೋದೇ ಇಲ್ಲ ಅವರಿಗೆ. ಹಾಗೆ ಏನಾದ್ರು ಬೇರೆ ಥರ ಪಲ್ಯ ಸಾಂಬಾರು ಮಾಡಿದರೆ ತಿನ್ನಲ್ಲಲ್ವ. ಸೊ ಇದನ್ನು ನಾವೀಗ ನೀಟಾಗಿ ಮಗ್ಸ್ಕೊಳ್ಬೇಕು. ಹೇಗಂತೇಳಿದ್ರೆ ಈರುಳ್ಳಿ ಮತ್ತು ಇದು ಕ್ಯಾಬೇಜು ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ನೀಟಾಗಿ ಮಗ್ಸ್ಕೊಳ್ಬೇಕು. ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಅದನ್ನು ಸೆಟ್ ಆಗೋಕ್ಕೆ ಬಿಡಬೇಕು. ಈರುಳ್ಳಿ ಮತ್ತು ಕ್ಯಾಬೇಜೆಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತಲ್ವ, ನಾವು ತುರಿದಿರ್ತೀವಿ, ಚಿಕ್ಕದಾಗಿ ಹೆಚ್ಚಿರ್ತೀವಿ. ಹಾಗಾಗಿ ಅದನ್ನು ಸ್ವಲ್ಪ ಸೆಟ್ ಆಗೋಕ್ಕೆ ಬಿಡಬೇಕು. ಆಚೆ ಇನ್ನೊಂದು ಸೈಡಲ್ಲಿ ಗ್ಯಾಸಲ್ಲಿ ನೀವು ತವಾನ ಇಟ್ಟು ಕಾಯಕ್ಕಿಟ್ಟಿರಬೇಕು. ಅದು ಸ್ವಲ್ಪ ಕಾಯುವಾಗ ನಾವು ದೋಸೆ ಹಾಕ್ಕೊಳ್ಳೋದು, ತವ ಕಾಯುವಾಗ ಇದು ಸೆಟ್ ಆಗುತ್ತೆ. ಮತ್ತು ದೋಸೆ ಹಾಕ್ಕೊಳ್ಳೋಕೆ ಈಸಿ ಆಗುತ್ತೆ. ತುಂಬ ನೀರು ಮಾಡ್ಕೊಳ್ಬಾರ್ದು ಹಿಟ್ಟು. ನೋಡಿ ಇಲ್ಲಿ ಸೆಟ್ ಆಗ್ತಿದೆ. ನಾನು ಕಾವಲ್ಲಿ ಇಟ್ಟಿದ್ದೆ, ಕಾದಿದೆ. ಸ್ಟಾರ್ಟಿಂಗಲ್ಲಿ ಒಂಚೂರು ಅದಕ್ಕೆ ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಎಣ್ಣೆ ಹಾಕಿದರೆ ಬಿಡ್ಸೋಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಅಷ್ಟೇ, ಅಂದರೆ ಹಿಟ್ಟು ಪಾಸೆ ಸ್ವಲ್ಪ ಲೈಟಾಗಿರಬೇಕು ಅಂತ. ಸೊ ಎಕ್ಸಸ್ ಆಯಿಲನ್ನೆಲ್ಲ ನೀವು ಈ ಥರ ಒಂದು ಟಿಶ್ಯೂಯಿಂದ ಏನು ಮಾಡ್ಕೊಳ್ಬೇಕು, ರಿಮೂವ್ ಮಾಡಿಕೊಂಡು, ಮತ್ತು ಹಂಚಿನ ಬಿಸಿನ ಹದ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನು ಚಿಮ್ಕಿಸ್ತಾ ಇದ್ದೀನಿ. ಈ ಥರ ಮಾಡಿ ಹಾಕಿದರೆ ಪರ್ಫೆಕ್ಟಾಗಿ ದೋಸೆ ನಮಗೆ ಬಿಡಿಸ್ಕೊಳ್ಳೋಕೆ ಈಸಿ ಆಗುತ್ತೆ ನೋಡಿ. ಈಗ ಆಮೇಲೆ ನೀವು ಒಂದು ಸೌಂಡ್ ಹಿಟ್ಟು ತೊಗೊಂಡು ದೋಸೆನ ತೆಳುವಾಗಿ ಕಾದ ಹಂಚು ಮೇಲೆ ಹಾಕಿ ಬಿಡಿಸ್ಕೊಳ್ಬೋದು. ನಿಮ್ಗೆ ಎಷ್ಟು ದೊಡ್ಡ ಹಂಚಿದೆ ಅಷ್ಟು ದೊಡ್ಡದಾಗಿ ಸಹ ದೋಸೆ ಬಿಡಿಸ್ಕೊಳ್ಬೋದು. ಏನೂ ಇದಾಗಲ್ಲ, ಪ್ರಾಬ್ಲಮ್ ಆಗಲ್ಲ ನೋಡಿ. ಇದು ಈ ಥರ ಬಿಡಿಸೋವಾಗ ನೀವು ಈರುಳ್ಳಿ ಎಲ್ಲ ಸ್ವಲ್ಪ ದೊಡ್ಡದಿದ್ರೆ ಅದು ಮಧ್ಯೆ ಸ್ಟಕ್ ಆಗ್ತದೆ, ಅಂದರೆ ನಿಮಗೆ ದೋಸೆ ಇದಾಗುತ್ತೆ, ನೀಟಾಗಿ ಬಿಡ್ಸೋಕ್ಕಾಗಲ್ಲ. ಈ ಥರ ತುರ್ದು ಹಾಕಿದ್ದೀವಲ್ಲ ಚಾಪ್ ಮಾಡಿ ಎಷ್ಟು ನೈಸಾಗಿ ನೋಡಿ, ದೋಸೆ ಗೊತ್ತೇ ಆಗಲ್ಲ ನೀವು ಈರುಳ್ಳಿ ಮತ್ತು ಕ್ಯಾಬೇಜ್ ಎಲ್ಲ ಹಾಕಿದ್ದೀರಿ ಅಂತ. ಈ ಥರ ತೆಳುವಾಗಿ ಬಿಡಿಸಿ
ಒಂದು ಮುಚ್ಚಿಟ್ಬಿಡಿ 1-2 ಮಿನಿಟ್ ಚೆನ್ನಾಗಿ ಅದು ಕಾಯಲಿ. ನಿಮಗೆ ಸಾಫ್ಟಾಗಿ ದೋಸೆ ಬೇಕು ಅಂತಿದ್ರೆ ಈ ಟೈಮಲ್ಲೇ ತಗೊಂಡ್ಬಿಟ್ರೆ ಆಯಿತು. ನೋಡಿ ಕಲರ್ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಮಕ್ಕಳಿಗೆ ಏನು ತಿನ್ನೋದಿದ್ರು ಕಲರ್ಫುಲ್ಲಾಗಿರಬೇಕು. ಹಾಗಾಗಿ ಇದು ಮೋಸ್ಟಾಗಿ ಮಕ್ಕಳಿಗೋಸ್ಕರನೇ ಈ ಥರದ್ದೆಲ್ಲ ರೆಸಿಪಿಗಳನ್ನು ಟ್ರೈ ಮಾಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಇಷ್ಟಿದ್ದಾಗ ತಗೊಂಡ್ರೆ ಸಾಫ್ಟಾಗಿರುತ್ತೆ. ಇನ್ನು ಸ್ವಲ್ಪ ಎಣ್ಣೆ ಗರಿ ಗರಿ ಆಗಬೇಕಾದ್ರೆ ಒಂಚೂರು ಮೇಲೆ ಒಂದು 2 ಸ್ಪೂನ್ ಹೆಚ್ಚಾಕಬೇಡಿ, ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ನೋಡಿ ಸಾಕು. ಹೇಳೋಕ್ಕೂ ಏನು ಇದಿಲ್ಲದೆ ಎಷ್ಟು ಆರಾಮಾಗಿ ಹೇಳ್ತಾ ಇದೆ ಅಂತ. ಸೊ ನೆಕ್ಸ್ಟ್ ಟೈಮ್ ಮತ್ತೆ ಪುನಃ ದೋಸೆ ಹಾಕುವಾಗ ಈ ಥರ ಟಿಶ್ಯೂಲ್ಲಿ ಎಕ್ಸಸ್ ಆಯಿಲ್ ಏನಾದ್ರು ಇದ್ರೆಲ್ಲ ರಬ್ ಮಾಡ್ಕೊಂಡ್ಬಿಡಿ. ಇಲ್ಲದಿದ್ರೆ ಏನಾಗುತ್ತೆ, ಎಲ್ಲಿ ಎಣ್ಣೆ ಇರುತ್ತೆ ಅಲ್ಲಿ ನೀವು ಬಿಡ್ಸೋಕೆ ಹೋದ್ಕೊಳ್ಳಿ ದೋಸೆ ಮುದ್ದೆ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಇದೇ ಥರ ಎಲ್ಲ ದೋಸೆಗಳನ್ನು ನೀವು ತೆಳುವಾಗಿ ಬಿಡಿಸ್ಕೊಳ್ಬೋದು. ಇದನ್ನು ದೋಸೆ ಏನಂದರೆ ನಿಮಗೆ ಸಾಫ್ಟ್ ಬೇಕಾದರೂ ಮಾಡ್ಕೊಳ್ಬೋದು, ಗರಿ ಗರಿ ಇನ್ನೂ ಗರಿ ಗರಿ ಬೇಕಾದರೆ ನೀವು ಇನ್ನೊಂದು 2 ಮಿನಿಟ್ಸು ಮಾತ್ರ. ಏನಂತ ಹೇಳಿದರೆ ದೋಸೆ ಕಾಯುವಾಗ ಹೈ ಫ್ಲೇಮಲ್ಲಿ ಇಡಲೇಬಾರ್ದು, ಯಾವಾಗಲೂ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಮೇಂಟೈನ್ ಮಾಡಬೇಕು. ಲೋ ಆಗಿಟ್ಟು ನೀವು 1 ಮಿನಿಟ್ 2 ಮಿನಿಟ್ಸ್ ಜಾಸ್ತಿ ಕಾಸ್ಕೊಂಡ್ರೆ ಇನ್ನೂ ಗರಿ ಗರಿಯಾಗಿ ಬರುತ್ತೆ. ಮತ್ತೊಂದು ಏನಂತ ಹೇಳಿದರೆ ಈ ದೋಸೆಗೆ ನೀವು ಯಾವುದೇ ಸೈಡ್ ಡಿಶ್ ಚಟ್ನಿ ಅದೆಲ್ಲ ಏನೂ ಬೇಡ. ಹಾಗೆ ಬಿಸಿ ಬಿಸಿ ದೋಸೆಗೆಲ್ಲ ಹಾಕಿರ್ತೀವಲ್ವ ಮಸಾಲ, ಉಪ್ಪು ಹುಳಿ ಖಾರ ಎಲ್ಲ ಇದೆ ಇದರಲ್ಲಿ. ಹಾಗಾಗಿ ಖಾಲಿ ಬಿಸಿ ಬಿಸಿ ದೋಸೆಗೆ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿನ್ಬೋದು. ಇನ್ನೇನಾದರೂ ಸ್ವೀಟ್ ಇಷ್ಟಪಡೋರಂತಿದ್ದರೆ ಬೆಲ್ಲ ಪಾಕ ಅಂತ ಮಾಡ್ತೀವಿ ನಾವು, ಬೆಲ್ಲನ ಕರಗಿಸಿ ಆ ಥರ ಪಾಕ ಹಾಕಿ ತಿನ್ಬೋದು. ಮಕ್ಕಳಿಗೆಲ್ಲ ಆ ಥರ ಪಾಕ ಹಾಕಿಕೊಟ್ರೆ ಇಷ್ಟ ಆಗುತ್ತೆ. ಸೊ ನೋಡಿ ಈ ಥರ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.